ರೈತರ ಸಮಸ್ಯೆಗಳಿಗೆ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಹಾಗೂ ಕಂದಾಯ ಇಲಾಖೆ ಕಚೇರಿಗಳಲ್ಲಿ ದಲ್ಲಾಳಿಗಳ ಹಾವಳಿ ಹೆಚ್ಚಾಗಿದೆ ಎಂದು ಆರೋಪಿಸಿ ತುರುವೇಕೆರೆಯಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ತಾಲೂಕು ಕಚೇರಿ ಎದುರು ರೈತರು ದಿಢೀರ್ ಪ್ರತಿಭಟನೆ ನಡೆಸಿದ್ದಾರೆ. ತುರುವೇಕೆರೆ ಬರಪೀಡಿತ ತಾಲೂಕು ಎಂದು ಘೋಷಣೆಯಾಗಿದ್ದರೂ ರೈತರ ಸಮಸ್ಯೆಗಳಿಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಬೆಲೆ ನೀಡುತ್ತಿಲ್ಲ. ನಾಡ ಕಚೇರಿ ಹಾಗೂ ತಾಲೂಕು ಕಚೇರಿಗಳಲ್ಲಿ ರೈತರ ಕೆಲಸಗಳು ವಿಳಂಬವಾಗುತ್ತಿದ್ದು, ಮಧ್ಯವರ್ತಿಗಳ ಕೆಲಸ ಮಾತ್ರ ಸುಲಭವಾಗಿ ನಡೆಯುತ್ತಿದೆ. ಅಲ್ಲದೆ ವರ್ಗಾವಣೆಯಾದ ಅಧಿಕಾರಿಗಳು ಇನ್ನೂ ಹಳೆ ಸ್ಥಳದಲ್ಲೇ ಕಾರ್ಯನಿರ್ವಹಿಸುತ್ತಿದ್ದು, ಮೂಲ ಸ್ಥಾನದಲ್ಲಿ ಅಧಿಕಾರಿಗಳು ಸಿಗುತ್ತಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಮೊದಲನೇ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ನಮ್ಮ ಸಂಘಟನೆಯಿಂದ ರೈತ ಸಂಪರ್ಕ ಸಭೆ ಮಾಡೋಕ್ಕೆ ತಾಲೂಕು ಕಚೇರಿಯಲ್ಲಿ ಅವಕಾಶ ಕೊಡಬೇಕು. ನಾವು ಏನು DC ಅವರು ಮಾಡಿದ್ದಾರೆ, 2 ವರ್ಷದಿಂದ ಮಾಡಿದ್ರು, ಅದಕ್ಕೆಲ್ಲ ಕಸಬುಟ್ಟಿಗೆ ಹೋಗವೆ, ಮೊನ್ನೆ ಮಾಡಿರೋದು ಕಸಬುಟ್ಟಿಗೆ ಹೋಗವೆ. ಯಾವುದಕ್ಕೂ ನೀವು ಈ ಆಫೀಸ್ ಮಾಡಿದ್ರು ಯಾವುದಕ್ಕೂ ಅದು ಮುದ್ರನೇ ಬಂದಿಲ್ಲ. ಹಂಗಾಗಿ ನಮ್ಮ ಕೆಲಸನ ನಾವೇ ಮಾಡಿರ್ತೀವಿ. ಯಾವ ಅಧಿಕಾರಿಗಳು ಮಾಡೋದು ನಾವು ಮಾಡಿಸ್ಕೊಂತೀವಿ. ಮಾಡಿಸ್ಕೊಳ್ಳೋ ರೂಟು ರೈತ ಸಂಘಟನೆಗೆ ಗೊತ್ತೈತೆ. ಪ್ರತಿ ತಿಂಗಳು ಮೊದಲೇ ಸೋಮವಾರ ಎಲ್ಲ ರೈತ ಸಂಘಟನೆ ಕಳ್ಕೊಬೇಕು. ಈಗ ಹೋಗಿ ಎಲ್ಲರಿಗೂ ಮೆಸೇಜ್ ಕೊಡ್ಬೇಕು. ನೀವು ಏನು ನಮ್ಮ ತಾಲೂಕಿನಾದ್ಯಂತ ನಮ್ಮ ಸದಸ್ಯರಿದ್ದಾರೆ, ಎಲ್ಲರಿಗೂ ಮೆಸೇಜ್ ಕೊಡಬೇಕು. ಪ್ರತಿ ತಿಂಗಳು ಮೊದಲನೇ ಸೋಮವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆವರೆಗೆ ನಿಮ್ಮ ಏನು ಕಂದಾಯ ಇಲಾಖೆ ಅಧಿಕಾರಿಗಳು ಪ್ರತಿಯೊಂದು ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿರಬೇಕು ನಿಮ್ಮ ಆಫೀಸ್ನಲ್ಲಿ. ಅದು ಮೊದಲನೇ ಡಿಮ್ಯಾಂಡು. 2ನೇ ಡಿಮ್ಯಾಂಡು, ನೀವು ಅವ್ರಿಗೆ ನಾನು ಇದುವರೆಗೆ ಮಾತಾಡಿದ್ದೀನಿ, ಅವ್ರ ಜವಾಬ್ದಾರಿ ಏನು, ಅವ್ರ ಕರ್ತವ್ಯ ಏನು, ಅವ್ರ ಲಿಮಿಟೇಷನ್ ಏನಿದೆ. ಮೊದಲನೇದಾಗಿ ನಿಮಗೆ ಎಲ್ಲ ಅಧಿಕಾರಿಗಳು ನಿಮ್ಮ ಅಂಡರ್ನಲ್ಲಿ ಏನಿದೆ ಎಲ್ಲ ಅಧಿಕಾರಿಗಳಿಗೂ ನೀವು ಮೀಟಿಂಗ್ ಮಾಡಿ ಅವ್ರಿಗೆ ತಿಳಿಸ್ಕೊಡ್ಬೇಕು. ಆಮೇಲೆ ಏನು ಯಾರು ಈಗ VA ಇದ್ದಾನೆ ಆ ಸರ್ಕಲ್ನವನು, ಅವನು ಇದುವರೆಗೆ ಹೇಳಿರೋಂಥ ಉತ್ತರ ಎಲ್ಲ ನಮ್ಗೆ ಗೊತ್ತಿದೆ, ಎಲ್ಲ ಸುಳ್ಳೋದು. ಯಾಕೆಂದ್ರೆ ಒಬ್ಬ ಕ್ಯಾನ್ಸರ್ ಪೇಷಂಟ್ ಅಂತ ನೀವು 1.5 ತಿಂಗಳಿಂದ ನೀವು ಅವ್ನ SIR ಮಾಡಿಸಿದ್ರ ಅಂತಂದರೆ, ನಾನು ನನ್ನ ಬೈದಿರೋದು ಬಿಟ್ಬಿಟ್ಟು ನಮ್ಮ ಸಂಘಟನೆ ಬೈದಿರೋದು ಬಿಟ್ಬಿಟ್ಟು ನಾನು ಅವ್ನ ಪರವಾಗಿ ದಂಡೆ ಕೂತ್ಕೋಬೇಕು. ಹೆಂಗೆ ಮಾಡಿಸೋದು ಈ ಕ್ಯಾನ್ಸರ್ ಪೇಷಂಟ್ ಅಂತ ಕೆಲಸನ ಅಂತ. ಕ್ಯಾನ್ಸರ್ ಪೇಷಂಟ್ ಅಂತ ಹೇಳೋಕ್ಕೆ ನಾನು ಹಾಸ್ಪಿಟ್ಲಲ್ಲಿ 13 ವರ್ಷ ಕೆಲಸ ಮಾಡೋದ್ರಿಂದ ಅದನ್ನ ಹೆಂಗೆ ಹೇಳ್ಬೋದು, ಅದಕ್ಕೆ ಏನೇನು ಸಂಬಂಧಪಟ್ಟ ದಾಖಲಾತಿ ಬೇಕು ಅನ್ನೋದು ನನಗೆ ಗೊತ್ತು. ಆಯ್ತಾ, ನೀವು ನಿಜವಾಗಿ ಏನೇನು ಹೇಳಿದ್ರೆ ಎಲ್ಲ ಕೇಳಿಸ್ಕೊಂಡಿದ್ದೀವಿ. ಅದೆಲ್ಲ ಸುಳ್ಳು. ಆಯ್ತಾ, ನಿನ್ನೆ ಸಾಯಂಕಾಲ 5 ಗಂಟೆ ಮಾಡಿರೋ ಮನುಷ್ಯ, ಫೋನ್ ಮಾಡಿ ಮಾತಾಡಿರೋ ಮನುಷ್ಯ ಹೆಂಗೆ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಸಾಧ್ಯ ನಿನ್ನೆ ಅಲ್ವಾ? ಆಮೇಲೆ ಅವ್ನು ಕ್ಯಾನ್ಸರ್ ಐತೆ ಅಂತ ಹೇಳೋಕ್ಕೆ ಏನೇನು ಅವನ ಹತ್ರ ಈಗ ಎಲ್ಲ ಇನ್ವೆಸ್ಟಿಗೇಷನ್ ನಡೆದೈತೆ, ಅದೆಲ್ಲ ಬೇಕಲ್ಲ, ಇದು ಪ್ರೊಸೀಜರ್ ಹೋಗ್ಬೇಕಾಗುತ್ತೆ. ಅದೆಲ್ಲ ಸುಳ್ಳು. ಅವನ್ನ ನೀವು ನಮ್ಮ ಏನು ಆ ಜಾಗದಿಂದ ನೀವು ಬೇರೆ ತಾಲೂಕಿಗೆ ಅವನು ವರ್ಗಾವಣೆ ಮಾಡ್ಸೋಕ್ಕೆ ನೀವು ಶಿಫಾರಸು ಮಾಡಬೇಕು. ಯಾಕಂದರೆ ಅವ್ನು ನೀವು ಬದಲಾವಣೆ ಮಾಡ್ತೀರ, ಇಲ್ಲ ಅಂತ ಇಲ್ಲ, ನನಗೆ ಗೊತ್ತು. ನೀವು ಅವನ್ನ ಮೈಸೂರು ಹೋಗ್ಲಿಂದ ಸಭೆಘಟ್ಟ ಹೋಗ್ಲಿಗೋ, ಗಣೇಶನ ಹೋಗ್ಲಿಗೋ, ಕಸಬ ಹೋಗ್ಲಿಗೋ ಹಾಕ್ತೀರಾ. ನೀವು ಏನು ತಾಲೂಕಿನಲ್ಲಿ 307 ಹಳ್ಳಿ ಇದೆ, ಅವ್ನು ಎಲ್ಲ ಹಾಕೋದು ನನಗೆ ಸಿಗ್ಬೇಕು. ಅವನು ಪ್ರತಿಭಟನೆ ಬಳಿಕ ಅಧಿಕಾರಿಗಳು ಕರ್ತವ್ಯ ಲೋಪ, ಅಕ್ರಮ ಖಾತೆ ವ್ಯವಹಾರ ಹಾಗೂ ದಲ್ಲಾಳಿಗಳ ಹಾವಳಿ ಕುರಿತು ಸಮಗ್ರ ತನಿಖೆ ನಡೆಸಬೇಕೆಂದು ತಹಶೀಲ್ದಾರ್ ಕುಂ.ಇ. ಅಹ್ಮದ್ಗೆ ಮನವಿ ಸಲ್ಲಿಸಿದರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುರುವೇಕೆರೆ.